ನಮಸ್ತೆ ಜೀಸಸ್. ನಾವು ಉಚ್ಚಿನಟ್ಟಿ, ಅಜ್ಜಪುರ ತಾಲೂಕು, ಚಿಕ್ಕಮಗಳೂರು ಡಿಸ್ಟಿಕ್ಕಿಂದ. ನಾನು ಸತತ 21 ದಿನಗಳ ಕಾಲ ಶಿವಮೊಗ್ಗದ ಸರ್ಜಿ ಆಸ್ಪತ್ರೆಯಲ್ಲಿದ್ದೆ. ಆಗ ಯಾರು ಹೇಳಿದರು, ಈ ಥರ ಯೇಸುಸ್ವಾಮಿ ಇದ್ದಾರೆ, ಯೇಸುಸ್ವಾಮಿ ನಡ್ಕ, ನೀನು ಅದು ತುಂಬ ಒಳ್ಳೆಯದಾಗುತ್ತೆ, ನಿನಗೆ ಕಿಡ್ನಿ ಹೋದರೂ ಕಿಡ್ನಿ ಕೊಡ್ತಾರೆ ಅನ್ನೋರು. ಆವಾಗ ಆ ಟೈಮಲ್ಲಿ ಯೇಸುಸ್ವಾಮಿಯವರು ನಮ್ಮೂರವರೊಬ್ಬರು ಕರ್ಕೊಂಬಂದು ತೋರಿಸಿದರು. ಅದನಂತರ ಕಡೂರಿನ ದೇವಕಿ ಸಿಸ್ಟರ್ ಅವರು ಫೋನಲ್ಲಿ ಉಪವಾಸ ಇದ್ದು ನಮಗೋಸ್ಕರ 4 ರಿಂದ 5 ದಿನ ಪ್ರಾರ್ಥನೆ ಮಾಡಿ, ತದನಂತರ ನಾನು ಐ ಸಿ ವಾರ್ಡಿಂದ ಜನರಲ್ ವಾರ್ಡಿಗೆ ಶಿಫ್ಟ್ ಆದೆ. ಆಗ ಯೇಸುಸ್ವಾಮಿ ನನ್ನ ಕನಸಲ್ಲಿ ಬಂದು ಅಮೇನ್ 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 ಅಂತ ಹೇಳೋರು. ಅದು ಏನಂತ ಗೊತ್ತಿಲ್ಲ, ನಾನು ಯೇಸುಸ್ವಾಮಿ ಬಗ್ಗೆ ಕೇಳೇ ಇರಲಿಲ್ಲ. ಆಗ 3 ದಿವಸಕ್ಕೆ ಜನರಲ್ ವಾರ್ಡಿಗೆ ಶಿಫ್ಟ್ ಆದೆ. ತದನಂತರ ಯೂರಿನು ಪಾಸ್ ಆಗ್ತಿರ್ಲಿಲ್ಲ, ಕಿಡ್ನಿ ಕ್ರಿಯೇಟಿವಿಟಿ ಕಮ್ಮಿ ಆಯಿತು. ಆಗ ಸಿಸ್ಟರು ಹೇಳಿದರು, ಏನು ಹೆದರಬೇಡ, ನಮ್ಮ ಆಯಿಲನ್ನು ತಗೊಂಡೋಗು, ಅದು ಎಲ್ಲ ರೆಡಿಯಾಗುತ್ತೆ ಅಂದು. ಅದೇ ಥರ 3 ದಿನ ನಮ್ಮ ತಾಯಿಯವರು ನನಗೆ ಹಚ್ಚಿದರು. ಆಗ ನನಗೆ ಒಳ್ಳೆಯದ ಯೂರಿನ್ ಪಾಸ್ ಆಯಿತು. ತದನಂತರ ನಾನು ಯೇಸುಸ್ವಾಮಿಯಲ್ಲಿ ಕೇಳ್ಕೊಂಡೆ, ನಾನು ನಿನ್ನ ಶಿಲುಬೆಯ ರಕ್ತದಲ್ಲಿ ನಾನು ಗೆದ್ದಿದ್ದೇನೆ ಸ್ವಾಮಿ, ನಾನು ನಿನ್ನನ್ನು ಚರ್ಚಿನಲ್ಲಿ ಬರಬೇಕು ಅಂತ ಕೇಳ್ಕೊಂಡೆ. ಅದೇ ದಿನದಲ್ಲಿ ಕರ್ಕೊಂಬಂದು ಈ ಕಡೂರಿನ ಚರ್ಚ್ನಲ್ಲಿ, ದೇವಕಿಯವರ ಮೇಡಮ್ ಅವರ ಚರ್ಚ್ನಲ್ಲಿ ನನಗೆ ತುಂಬ ಅನುಕೂಲವಾಯಿತು. ಇಲ್ಲಿಂದ ಆಸ್ಪತ್ರೆಯಿಂದ ನಮಗೆ ಸುಮಾರು 3 ರಿಂದ 4 ಲಕ್ಷ ಖರ್ಚಾಯಿತು. ಅದನ್ನೆಲ್ಲ ಯೇಸುಸ್ವಾಮಿ ಕೊಡ್ತಾರೆ ಅಂತ ಹೇಳ್ಕೊಂತೀನಿ. ಆರೋಗ್ಯವನ್ನು ಕೊಡಲಿ ಅಂತ ಪ್ರಾರ್ಥಿಸುತ್ತೇನೆ. ಇವಾಗ ನಿಮಗೆ ಯೂರಿನ್ ಚೆನ್ನಾಗಿ ಪಾಸ್ ಆಗ್ತಾ ಇದೆ ಬ್ರದರ್? ಹೌದು ಮೇಡಮ್, ಈಗ ಚೆನ್ನಾಗಿರ್ತೀಯ? ಈಗೆಲ್ಲ ಚೆನ್ನಾಗಿದೆ ಮೇಡಮ್. ದೇವರು ಯೇಸುಸ್ವಾಮಿ ಬಿಡುಗಡೆ ಕೊಟ್ಟಿದ್ದಾರೆ. ಸಿಸ್ಟರ್, ನೀವು ಅವ್ರ ಜೊತೆಗಿದ್ರಿ? ಅದೇ ಯಾವ ರೀತಿ? ನನ್ನೆಲ್ಲ ಫಸ್ಟಿಗೆ ಹೋದಾಗ ವಾಂತಿ ಭೇದಿ ಅಷ್ಟೇ ಇತ್ತು ಸಿಸ್ಟರ್. ಅವನಿಗೆ ನಾವು ಅಂದ್ಕೊಂಡಿದ್ದು ವಾಂತಿ ಭೇದಿ ಅಲ್ವಾ, ವಾಸಿ ಆಗುತ್ತೆ ಅಂತ. ಅವನಿಗೆ ಅಷ್ಟೊಂದು ಪ್ರಾಬ್ಲಮ್ ಇದೆ ಅಂತ ನಮಗೆ ಗೊತ್ತಿರಲಿಲ್ಲ. ಒಂದೊಂದು ಆರೋಗ್ಯ ಸಮಸ್ಯೆನೋ ಏನೋ ನಮಗೆ ಗೊತ್ತಿಲ್ಲ. ಅದೆಲ್ಲ ದೇವ್ರಿಗೆ ಗೊತ್ತಿರೋದು. ನಮಗೆ ಫಸ್ಟಿಗೆ ಹೋದಾಗ ಡಾಕ್ಟ್ರು 1% ಗ್ಯಾರಂಟಿ ಕೊಟ್ಟಿರಲಿಲ್ಲ. ಉಸಿರಾಟ ತೊಂದರೆ ಇತ್ತು, ಅವನಿಗೆ ಹಾರ್ಟ್ ಸಮಸ್ಯೆ ಇತ್ತು, ಕಿಡ್ನಿ ಸಮಸ್ಯೆ ಇದೆ, ಕರಳು ಸಮಸ್ಯೆ ಇದೆ, ಎಲ್ಲ ಇನ್ಸ್ಪೆಕ್ಷನ್ ಇದೆ ತುಂಬ. ನಾವು ಅಲ್ಲಿ ತನಕ ಗ್ಯಾರಂಟಿನಂತೂ ಕೊಡಲ್ಲ, ನಮ್ಮ ಪ್ರಯತ್ನ ನಾವು ಮಾಡ್ತೀವಿ, ನಿಮ್ಮ ಖರ್ಚು ನೀವು ಮಾಡ್ತಾ ಇದ್ದೀರಾ, ಅದ್ರ ಮೇಲೆ ದೇವ್ರ ಮೇಲೆ ಭಾರ ಹಾಕಿ ಅಂತಲೇ ಹೇಳಿದರು ನಮಗೆ. ನಾವು ಫಸ್ಟು ನಮಗೆ ಯೇಸುಸ್ವಾಮಿ ಬಗ್ಗೆ ಗೊತ್ತಿತ್ತು, ಆದರೆ ನಂಬಿಕೆ ಇರಲಿಲ್ಲ, ನಾವು ನಂಬ್ಕೊಂಡಿರಲಿಲ್ಲ ಅವ್ರನ್ನ. ಅದಾದಮೇಲೆ ನಾವು ನಮ್ಮ ದೇವರು ನಮಗೆ ಕಾಪಾಡ್ತಾನೆ ಅಲ್ವಾ ಅಂತ ಹೇಳಿಬಿಟ್ಟು ಅಷ್ಟೊಂದು ಹರಕೆ ಅದು ಇದು ಎಲ್ಲ ಮಾಡ್ಕೊಂಡ್ವಿ. ಏನು 1% ರಿಕಮೆಂಟ್ ಇರಲಿಲ್ಲ. ರಿಕಮೆಂಟ್ ಆಗುತ್ತೆ ಅಂತ ನಾವು 15-16 ದಿನ ತನಕ ವೆಯ್ಟ್ ಮಾಡಿದ್ವಿ. ನೋಡಿದ್ರೆ ಇಂಪ್ರೂವ್ಮೆಂಟೇ ಇಲ್ಲ. ಡೈಲಿ ಬಂದು ಡಾಕ್ಟರ್ಸು ದಿನ ಡೌನ್ ಆಗ್ತಿದ್ದಾನೆ, ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಇಲ್ವಾ, ನಾವು ಏನಕ್ಕೂ ಗ್ಯಾರಂಟಿ ಹೇಳೋಕ್ಕಾಗಲ್ಲ, ಯಾವ ಟೈಮಲ್ಲಿ ಏನಾದರೂ ಆಗ್ಬೋದು, ನೀವು ಎಲ್ಲದಕ್ಕೂ ರೆಡಿ ಇರಬೇಕು ಅಂತ ಹೇಳಿದರು. ಆಮೇಲೆ ಇನ್ನೇನಂತ ವೆಂಟಿಲೇಟ್ರಿಗೂ ಹೋಗ್ಬಿಟ್ಟು ಸ್ಯಾಚುಲೇಷನ್ ಪ್ರಾಬ್ಲಮ್ ತುಂಬಾ ಆಯಿತು, ಹಾರ್ಟ್ ರೇಟ್ ಜಾಸ್ತಿ ಆಯಿತು. ಹಾರ್ಟ್ ಮೇಲಂತೂ ತುಂಬಾ ತೊಂದರೆ ಆಯಿತು ಅವನಿಗೆ. ಸ್ಯಾಚುಲೇಷನ್ ಇರಲಿಲ್ಲ. ಆ ವೆಂಟಿಲೇಟ್ರಲ್ಲಿ ಹೋದ ಅವರು 1% ಗ್ಯಾರಂಟಿ ಕೊಡ್ತಾ ಇರಲಿಲ್ಲ. ವೆಂಟಿಲೇಟ್ರಿಂದ ಆಚೆ ಬಂದಮೇಲೂ ಅವ್ರು 1% ಗ್ಯಾರಂಟಿ ಕೊಡ್ತಾ ಇರಲಿಲ್ಲ. ದಿನಕ್ಕೆ ಅವನಿಗೆ ಏನೋ ನಾನು ಎಲ್ಲಿದ್ದೀನಿ, ನಾವು ಯಾರು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಅವನಿಗೆ ಹಾರ್ಟ್ ಅಷ್ಟು ಸಮಸ್ಯೆ ಏನು ಅಂತಲೇ ಗೊತ್ತಾಗಲಿಲ್ಲ, ಡಾಕ್ಟರ್ಸ್ಗೆ ಗೊತ್ತಾಗಲಿಲ್ಲ ಅವ್ನ ಸಮಸ್ಯೆ ಏನು ಅಂತ. ಏನೋ ಒಂದು ಸಮಸ್ಯೆ, ಯೂರಿನ್ ಹೋಗ್ತಾ ಇರಲಿಲ್ಲ, ಕಿಡ್ನಿ ಸಮಸ್ಯೆ ಇದೆ, ಯೂರಿನ್ ಹೋಗ್ತಾ ಇಲ್ಲ ಅಂತ ಹೇಳಿದರು. ಬಟ್ ಅಷ್ಟೊಂದು ಟ್ರೀಟ್ಮೆಂಟ್ ಆದ್ರೂ ಅವನಿಗೆ ಒಂದು ಯೂರಿನ್ ಮಾಡ್ಸೋಕ್ಕಾಗಲಿಲ್ಲ ಹಾಸ್ಪಿಟಲಲ್ಲಿ. ಆಮೇಲೆ ನಾವು ಜೀಸಸ್ನ ನಂಬಿ ಒಂದೇ ಸಲ ಪ್ರೇಯರ್ ಮಾಡಿಸಿದ್ದು ಅಷ್ಟೇ. ಫೋನಲ್ಲಿ ಪ್ರೇಯರ್ ಮಾಡಿಸಿದ್ದು, ಡೈರೆಕ್ಟಾಗೂ ಇಲ್ಲ, ನಾವು ಡೈರೆಕ್ಟಾಗೂ ಬಂದು ಪ್ರೇಯರ್ ಮಾಡಿಸ್ಲಿಲ್ಲ, ಬರೀ ಫೋನಲ್ಲಿ ಒಂದು ಪ್ರೇಯರ್ ಮಾಡಿಸಿದ್ದು ಅಷ್ಟೇ. ಅಷ್ಟಕ್ಕೇ ಅವ್ನು ವೆಂಟಿಲೇಟ್ರಿಂದ ಆಚೆ ಬಂದಮೇಲೆ ಸುಧಾರಿಸ್ಕೊಂಡ. ಒಂದು ಸ್ಯಾಚುಲೇಷನ್ ಪ್ರಾಬ್ಲಮ್ ಕಮ್ಮಿ ಆಯಿತು, BP ನಾರ್ಮಲ್ ಆಯಿತು, ಹಾರ್ಟ್ ರೇಟು ಕಮ್ಮಿ ಆಯಿತು. ಡಾಕ್ಟರ್ಸ್ ಅವಾಗಿಂದ ನಮಗೆ ಹೋಪ್ ಕೊಡೋಕೆ ಸ್ಟಾರ್ಟ್ ಮಾಡಿದರು. ನಾವು ಜೀಸಸಲ್ಲಿ ನಂಬಿಕೆ ಇಟ್ವಿ. ವೆಂಟಿಲೇಟ್ರಿಂದ ಆಚೆ ಬಂದ, 2-3 ದಿನ ಆಯಿತು, ICUವಿಂದ ಆಚೆ ಬಂದ, ಸ್ಯಾಚುಲೇಷನ್ ಎಲ್ಲ ನಾರ್ಮಲ್ ಇತ್ತು, ಯೂರಿನ್ ಒಂದು ಬರ್ತಾ ಇರಲಿಲ್ಲ. ಆಮೇಲೆ ಕಡೂರಿನ ದೇವಕಿ ಸಿಸ್ಟರ್ ಪ್ರೇಯರ್ ಮಾಡ್ತಾ ಇದ್ದು ನಮ್ಮ ಅಣ್ಣನಿಗೆ. ನಾವು ಅವ್ರನ್ನೇ ನಂಬ್ಕೊಂಡಿದ್ದು. ಪ್ರೇಯರ್ ಫೋನಲ್ಲಿ ಅಷ್ಟೇ ಮಾಡ್ತಾಯಿತ್ತು, ಡೈರೆಕ್ಟಾಗಿ ಯಾವತ್ತೂ ಮಾಡಿರಲಿಲ್ಲ. ಅಮ್ಮ ಬಂದು ಹೋದ್ಮೇಲೆ ಪ್ರೇಯರ್ ಎಣ್ಣೆ ತಂದು ಪ್ರೇಯರ್ ಮಾಡಿ ಅವ್ನ ಮೈಗೆಲ್ಲ ಹಚ್ಚಿದ್ದು ಅಷ್ಟೇ. ಅವತ್ತು ಸಂಜೆ 5 o'clockಗೆ ಯೂರಿನ್ ಪಾಸ್ ಆಯಿತು. ಪೈಪಲ್ಲಿ ಹೋಗ್ತಾ ಇದ್ದಿದ್ದು ಯೂರಿನು ನಾರ್ಮಲಾಗಿ ಅವ್ನ ಕೈಲಿ ಅವ್ನು ಮಾಡೋಕ್ಕಾಗ್ತಾ ಇರಲಿಲ್ಲ. ಆದರೂ ಟ್ರೈ ಮಾಡ್ತಾಯಿದ್ರು, ಹಾಸ್ಪಿಟಲಲ್ಲೂ ಮಾಡ್ತಾ ಇರಲಿಲ್ಲ ಅಂತ ಇರಲಿಲ್ಲ. ಬಟ್ ಅವ್ನ ಪ್ರಾಬ್ಲಮ್ ಏನು ಅಂತ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ಪ್ರೇಯರ್ ಎಣ್ಣೆ ಒಂದೇ, ಬೇರೆ ಏನಿಲ್ಲ, ಪ್ರೇಯರ್ ಎಣ್ಣೆ ಒಂದು ಹಚ್ಚಿದ್ದಷ್ಟೇ. ಅವತ್ತೇ ಅವನಿಗೆ ಯೂರಿನ್ ಪಾಸ್ ಆಯಿತು.
ನಾರ್ಮಲ್ ಆದ. ನೆಕ್ಸ್ಟ್ ಡೇನೇ ಡಿಸ್ಚಾರ್ಜ್ ಆದ್ವಿ. ನಾವು 16 ದಿನ ಅಷ್ಟು ಲಕ್ಷ ಖರ್ಚು ಮಾಡಿದ್ರು ಅವನಲ್ಲಿ ಯಾವುದೇ ಇಂಪ್ರೂವ್ಮೆಂಟ್ ಕಾಣಿಸ್ಲಾ ಇಲ್ಲ ನಮಗೆ. ಡಾಕ್ಟರ್ಸ್ ಒಂದು ಹೋಪ್ ಕೊಡ್ಲಾ ಇಲ್ಲ. ಅದಾಗಿ ಪ್ರೇಯರ್ ಅಷ್ಟೇ ಆಗಿದ್ದು, ಒಂದೇ ದಿವಸ ಪ್ರೇಯರ್ ಆಗಿದ್ದು. ಅವ್ರು ಡಾಕ್ಟರ್ಸ್ ಎಲ್ಲ ನಮಗೆ ಹೋಪ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು. ಪರವಾಗಿಲ್ಲ, ಇವತ್ತೆಲ್ಲ ನಾಳೆ ರಿಕವರಿ ಆಗ್ತಾನೆ, ಟೈಮ್ ಆಗುತ್ತೆ ಅಂತ ಹೇಳಿದ್ರು. ಬಟ್ ಇಷ್ಟು ದಿನ ಅಂತ ಹೇಳಿರಲಿಲ್ಲ. ಜೀಸಸ್ ಇಂದ ನಾವು ಇಷ್ಟು ಬೇಗ ಹಾಸ್ಪಿಟಲಿಂದ ಬರ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ನಾವು ಅನ್ಕೊಂಡಿದ್ಕಿಂತ ಒಳಗಡೆನೆ ನಾವು ಮನೆಗೆ ಬಂದಿದ್ದು ಆಯಿತು. ಜೀಸಸ್ ನಮ್ಮ ಅಣ್ಣನ ರಕ್ಷಿಸಿದ್ದು ಆಯಿತು. ನಾನು ಜೀಸಸ್ಗೆ ಯಾವಾಗಲೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಸಿಸ್ಟರ್. ಥ್ಯಾಂಕ್ ಯು ಜೀಸಸ್. ಪ್ರೇಯರ್ ಮಾಡಿದ್ರು ಸಿಸ್ಟರ್. ದೇವಕ್ಕೆ ಅದಕ್ಕೆ ಥ್ಯಾಂಕ್ಸ್ ಹೇಳಿ. ನಾನು ದೇವಕ್ಕೆ ಸಿಸ್ಟರ್ಗೆ ಯಾವಾಗಲೂ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಫ್ಯಾಮಿಲಿ ಮೆಂಬರು ಮಾಡ್ತಾರಲ್ಲೋ, ನಮ್ಮ ಅಣ್ಣನಿಗೋಸ್ಕರ ಅವರು 3 ದಿನ, ನಾನೂ ಮಾಡಿಲ್ಲ ಉಪವಾಸ, ಪ್ರೇಯರ್ ಯಾವತ್ತೂ ಮಾಡಿಲ್ಲ. ಸಿಸ್ಟರ್ 3 ದಿನ ಉಪವಾಸ ಮಾಡಿದ್ದಾರೆ. ನಾನು ಅವ್ರಿಗೆ ಯಾವಾಗಲೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸಿಸ್ಟರ್. ದೇವಕ್ಕೆ ಕಡೂರಿನ ದೇವಕ್ಕೆ ಸಿಸ್ಟರ್ ಅವರು ನಮ್ಮ ಅಣ್ಣನಿಗೆ ಪ್ರೇಯರ್ ಮಾಡಿದ್ದು, ಅವ್ರ ಆಶೀರ್ವಾದ ಮತ್ತು ಜೀಸಸ್ ಆಶೀರ್ವಾದದಿಂದ ಆದಷ್ಟು ಬೇಗ ಹುಷಾರಾಗಿ ಬಂದ. ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರಿಗೆಲ್ಲ. ಈಗ ಆರಾಮಿದೆಯಪ್ಪ? ಹೌದು ಮೇಡಮ್. ಸಂಪೂರ್ಣ ಬಿಡುಗಡೆ ದೇವ್ರು ಕೊಟ್ಟಿದ್ದಾರೆ. ದೇವ್ರು ಮಾಡಿದ ಉಪಕಾರ ಯಾವುದು ಮರಿಬಾರ್ದು. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್